ಎಲ್ಲ ನಮ್ಮ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಸಹ ನಮ್ಮ ಮಹಿಳಾ ಅಧ್ಯಕ್ಷರು, ನಮ್ಮ ಮಹಿಳಾ ಸ್ಪೋಕ್ಸ್ಮನ್ ಎಲ್ಲರೂ ಸಹ ನಮ್ಮ ಹಿರಿಯ ಸ್ಪೋಕ್ಸ್ಮನ್ ದೇವರಾಜ ಎಲ್ಲರೂ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ನಾನು ಮೊದಲನೇದಾಗಿ ನಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನೋ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಅದಾದ ನಂತರ ಈ ಸರ್ಕಾರ ಬಂದ ನಂತರ ಏನು ಅದನ್ನ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಮಾಡಿ ಈಗಾಗಲೇ ಅದನ್ನ 5 ಭಾಗಗಳ ವಿಂಗಡಣೆ ಮಾಡಿ 5 ಭಾಗಕ್ಕೂ ಸಹ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸದೆ ಉಚ್ಚ ನ್ಯಾಯಾಲಯದ ಛೀಮಾರಿ ಹಾಕಿದ ನಂತರವೂ ಈ ಸರ್ಕಾರ ಇದುವರೆಗೂ ಸಹ ಚುನಾವಣೆ ನಡೆಸಲಿಕ್ಕೆ ಅವರು ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡಲಿಲ್ಲ. ಯಾವುದ್ಯಾವುದೋ ಕುಂಟು ನೆಪಗಳು ಹೇಳ್ಕೊಂಡು ಆ ಚುನಾವಣೆನ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರು ನಗರದಲ್ಲಿ ಹಿಂದೆ ಇದ್ದಂತ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ಕಂದಾಯ ಮಂತ್ರಿಗಳು, ಈಗಿನ ಬೆಂಗಳೂರು ನಗರದ ಮಂತ್ರಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಚಿವರು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅದರಲ್ಲಿ ಅವರು ಹಿಂದೆ ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೆ ತಾವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳಿ. ಈಗ ಬೆಂಗಳೂರು ನಗರದ ಸಚಿವರಾದ ನಂತರ ಈಗೇನು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವುನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿದಂತ ಎಲ್ಲಾ ಕೆಲಸಗಳು ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಾವು ಏನು ಫುಟ್ಪಾತ್ ತೆರವಿನ ಏನೋ ಇದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರದ್ದು ಅದರಲ್ಲಿ ಈಗಾಗಲೇ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಯಾರಲ್ಲಿ ಬಡವರು ಫುಟ್ಪಾತ್ನ ನೀವು ತೆರವು ಮಾಡ್ತಾ ಇದ್ದೀರಿ ಅವ್ರಿಗೆ ಬೇರೆ ಕಡೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಆ ನಂತರ ಅವ್ರನ್ನ ತೆರವುಗೊಳಿಸಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ಈಗ ಏನು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಪಾರ್ಕಿಂಗ್ದು ತಾವೆಲ್ಲ ಸ್ಲಾಟ್ ನೋಡ್ತಾ ಇದ್ದೀರಿ. ತಾವು ಮಾಧ್ಯಮದ ಸ್ನೇಹಿತರು ಪ್ರತಿದಿನ ಸಹ ತಾವು ಈಗಾಗಲೇ ತೋರಿಸ್ತಾ ಇದ್ದೀರಿ ಇದರಲ್ಲಿ ಎಷ್ಟು ಸಮಸ್ಯೆಗಳಿದೆ. ಈ ರೀತಿ ಸರ್ಕಾರಗಳು ಆದೇಶಗಳು ಮಾಡಿದ್ರೆ ಯಾವ ರೀತಿ ಸಮಸ್ಯೆಗಳಾಗ್ತದೆ ಅಂತೇಳಿ ಈ ಸರ್ಕಾರ ಮೊದಲಾದ್ರೂ ಸಹ ಇದುವರೆಗೂ ಸಹ ಬೆಂಗಳೂರು ನಗರದಲ್ಲಿ ಇವರು ಹೇಳ್ತಾ ಇದ್ದಿದ್ದೇನು, ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ BBMP ಇದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ರು. ಅದೇ ಬೆಂಗಳೂರು ನಗರದಲ್ಲಿ ಏನು ಟನಲ್ ರಸ್ತೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಇದುವರೆಗೂ ಸಹ ಅದಕ್ಕೆ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲಿ ನಮ್ಮ ಅದಕ್ಕೆ ಹಣ ಇದೆ ಅಂತೇಳಿ ಇದುವರೆಗೂ ಸಹ ಯಾರಿಗೂ ಸಹ ತೋರಿಸಲಿಲ್ಲ. ಆದ್ರೆ ರಾಜಕೀಯವಾಗಿ ನಾನು ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ, ಬುದ್ಧಿ ಪೂಜೆಯನ್ನು ಸಹ ಮಾಡಿದ್ದಾರೆ. ಆದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ತಾವೇನು ಮನೆಗಳು, ವಾಸದ ಮನೆಗಳ ಹತ್ರ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀರಿ. ಇವತ್ತಿನ ದಿವಸ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವರು ಸಹ ಒಂದು ಕಾರನ್ನ, ಒಂದು ಸಣ್ಣ ಕಾರನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಈ ಸರ್ಕಾರ ಹೇಳಿದ್ದಾರೆ 2030ಗೆ ನೀವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಸೆಟ್ ಬ್ಯಾಕು ಮತ್ತೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೆಟ್ ಬ್ಯಾಕು ಬಿಡಬಾರ್ದು, ಪಾರ್ಕಿಂಗ್ ಅವ್ರು ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಈ ತರದ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ನಾನು ಹೇಳ್ತೀನಿ 2030 ಇರಲಿ, 30-40 ಇರಲಿ, 50-60 ಇರಲಿ, ಸಣ್ಣ ಪ್ರಮಾಣದ ಸೆಟ್ ಬ್ಯಾಕ್ ಅನ್ನಾದ್ರೂ ಅದು ಬಿಡಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಸರ್ಕಾರದ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂತಂದ್ರೆ ನಿಜಕ್ಕೂ ಸಹ ಸಾರ್ವಜನಿಕರು ಬಹಳ ಈ ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ. ಕಾರಣ ಇಷ್ಟೇ, ಈಗೇನು ತಾವು ತಗೊಂಬಂದಿರ್ತಕ್ಕಂಥ ಕಾಯ್ದೆ ಏನು ಪಾರ್ಕಿಂಗ್ ವ್ಯವಸ್ಥೆ, ನೀವು ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆನೂ ಸಹ ನೀವು ಅದಕ್ಕೆ ನಾವು ದಂಡವನ್ನ ಹಾಕ್ತೇವೆ, ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ. ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ಯಾರ್ಯಾರು ಇವತ್ತು ದಿವಸ ಡೆವಲಪರ್ಸು, ಬಿಲ್ಡರ್ಸು ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆಗಳು ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ನಾನು ಇಡೀ ಬೆಂಗಳೂರು ನಗರದ ಮಾತಾಡಕ್ ಹೋಗಲ್ಲ, ಇಡೀ ಬೆಂಗಳೂರು ನಗರದ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು
ಖಾತಾ ಅಭಿಯಾನ ಅಂತೇಳಿ ಶುರು ಮಾಡಿದೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕ್ಷೇತ್ರದಿಂದ. ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇನೆ ಇವತ್ತೇನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೇನು ಬಾಗ್ಲೂರು ಇವೆಲ್ಲ ಏನು ಬರ್ತಾ ಇದೆ, ಅಲ್ಲಿ ಖಾತಾನೂ ಇಲ್ಲ. ಸುಮಾರು 30-40 ಸೈಟಲ್ಲಿ ಸುಮಾರು 6 ಫ್ಲೋರು 7 ಫ್ಲೋರು ಕಟ್ಟಿ ಇವತ್ತು ಅವರು ಯಾರ್ಯಾರಿಗೋ ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಅಲ್ಲಿ ಖಾತಾನೂ ಸಹ ಇಲ್ಲ. ಇವರು ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಸಹ ನಾನು ಅಂತ ಒಂದು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡ್ತೀನಿ ಅಂತ, ಆಮೇಲೆ ಹಿಂದೆ ಯಾರು ಮ್ಯಾನ್ಯಲ್ ಎ ಖಾತಾ ಮಾಡ್ಕೊಂಡಿದ್ರು, ಹಿಂದೆನೂ ಸಹ ನಾವು ಬಹಳ ಬಾರಿ ಹೇಳಿದ್ದೀವಿ, ಆ ಎ ಖಾತಾ ಏನಿತ್ತು ಅದೇನು ಮ್ಯಾನ್ಯಲ್ ಕೊಟ್ಟಿದ್ರು. ಈಗ ಅದನ್ನ ಮತ್ತೆ ನೀವು ಪ್ರತಿಯೊಬ್ಬರು ಸಹ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇವತ್ತೇನು ಅದನ್ನ ಮತ್ತೆ ನೀವು ಬಿ ಖಾತಾಗೆ ನೀವು ಎ ಖಾತಾ ನೀವು ಏನು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಮ್ಯಾನ್ಯಲ್ ಖಾತಾ ಇದ್ದಿದ್ದನ್ನ ನೀವು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ನೀವೇನು 5% ಕೊಡ್ತೀರಿ, ರಿಬೇಟ್ ಕೊಡ್ತೀರಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇದುವರೆಗೂ ಸಹ ತಾವು ನೋಡಿ ಪಾಲಿಕೆವಾರು ಸುಮಾರು 250-300 ಪ್ರಕರಣ ಅಷ್ಟೇನೆ, ಸಾವಿರಾರು ಖಾತಾ ಇದ್ರೂ ಸಹ ಅಪ್ಲೈ ಮಾಡಿರ್ತಕ್ಕಂಥದ್ದು ಬರೀ 250-300 ಜನ. ಪ್ರತಿಯೊಂದು ಪಾಲಿಕೆಗಳಲ್ಲೂ ಸಹ ಯಾರು ಸಹ ಜನ ಇದಕ್ಕೆ ಉತ್ಸುಕತೆ ತೋರಿಸ್ತಾ ಇಲ್ಲ. ಕಾರಣ ಇಷ್ಟೇನೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೇನು ಒಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ನೀವು ಮ್ಯಾನ್ಯಲ್ ಖಾತಾ ಯಾವುದೋ ಕಾಲದಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಈ ಖಾತಾ ಮಾಡ್ಕೊಳಕ್ ಹೋದ್ರೆ ಅದಕ್ಕೂ ಸಹ ಅಲ್ಲಿರ್ತಕ್ಕಂಥ RIಗಳಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ, AROಗಳಿಗೆ ಅಲ್ಲಿ ಹಣ ಕೊಡದೆ ಏನು ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಅವ್ರೇನು ಸ್ವಲ್ಪ ಇಲ್ಲಿಂದ ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದ್ರದ್ದು ಉದಾಹರಣೆಗೆ ನೋಡಿ, ನಾನು ತಗೊಂಡ್ಬಂದಿದ್ದೀನಿ, ಬಹಳ ಚೆನ್ನಾಗಿ ಒಂದು ಇದನ್ನ ಹಾಕೊಂಡಿದ್ದಾರೆ. ಏನೋ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪ ಮುಖ್ಯಮಂತ್ರಿಗಳ ಫೋಟೋ, ಕೃಷ್ಣ ಬೈರೇಗೌಡರ ಫೋಟೋ ಹಾಕ್ಬಿಟ್ಟು ಇವತ್ತೇನು ಒಂದು ಇದನ್ನ ಇದು ಮಾಡ್ತಾ ಇದ್ದಾರೆ. ಬರೀ ಫೋಟೋ ನೋಡ್ಲಿಕ್ಕೆ ಚೆನ್ನಾಗಿದೆ, ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿ, ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ, ಉದಾಹರಣೆಗೆ ಸರ್ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬ್ಯಾಟರಾಯನಪುರದಲ್ಲಿ ಇವತ್ತು ಅಕಟ್ಗೆನಹಳ್ಳಿ ಅಂತ ಏನು ಬರ್ತದೆ, ಅಲ್ಲಿ 30-40 ಸೈಟ್ಗೆ ಎಷ್ಟು ಹಾಕಿದ್ದಾರೆ ಅಂತಂದ್ರೆ ಸರ್, 30-40 ಸೈಟ್ಗೆ ಸರ್ ಸೈಟ್ ನಂಬರ್ 1, 2, 3 ಹಾಕಿದ್ದಾರೆ. 13,88,00,000 ಅಂತ ಹಾಕಿದ್ದಾರೆ. 13,88,000 ರೂಪಾಯಿ. ಅದೇ ರೀತಿ 4, 5, 6ನೇ ಸೈಟ್ಗೆ 3.30 ಅಂದ್ರೆ 3,30,30,000 ಅಂತ ಹಾಕಿದ್ದಾರೆ. ಮತ್ತೆ ನೋಡಿ 7, 8, 9ನೇ ಸೈಟ್ಗೆ 6,57,000 ರೂಪಾಯಿ ಹಾಕಿದ್ದಾರೆ. ಮತ್ತೆ ಸೈಟ್ ನಂಬರ್ 10 2,25,000 ರೂಪಾಯಿ ಹಾಕಿದ್ದಾರೆ. ಸೈಟ್ ನಂಬರ್ 11 1,35,000 ರೂಪಾಯಿ. ಈ ತರದ್ದು ನಾನು ಎಲ್ಲ ಇದು ಮಾಡಿದ್ದೀನಿ. ಈ ಕಾರಣ ಏನು ಅಂತಂದ್ರೆ, ಅವರು BBMP ಆಫೀಸ್ಗೆ ಹೋದ್ರೆ ಇದು ಹೆಡ್ ಆಫೀಸ್ ಪ್ರಾಬ್ಲಮ್ಮು, ನೀವು ಅಲ್ಲೋಗಿ ಇರ್ತಾರೆ. ಅಲ್ಲಿ ARO ಹತ್ರ ಹೋದ್ರೆ ಅವ್ರು ಹೆಡ್ ಆಫೀಸ್ ಕಳಿಸ್ತಾರೆ. ಹೆಡ್ ಆಫೀಸಲ್ಲಿ ಹೋಗಿ ಯಾರಾದರೂ ಸಾರ್ವಜನಿಕರು ಕಮಿಷನರ್ನ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನಾ? ಈ ರೀತಿ ಗೊಂದಲಮಯದ ಗೂಡಾಗಿ ಕೂರಿಸಿದರೆ GBಯಲ್ಲಿ ಯಾವುದಕ್ಕೂ ಸಹ ಸಾರ್ವಜನಿಕರಿಗೆ ಒಂದೇ ಒಂದು ಕ್ಲಾರಿಟಿ ಇಲ್ಲ. ಇಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇದರದ್ದು ಹೊರತುಪಡಿಸಿದು ಖಾತಾಗಳದ್ದು ಅವ್ಯವಹಾರ, ಈ ರೀತಿ ಸರ್ಕಾರನೇ ಇದರಲ್ಲಿ ಎಷ್ಟು ಲೋಪಗಳಿದೆ ಅಂತೇಳಿ ನಾನು ಸಾರ್ವಜನಿಕರ ಗಮನ. ಕೃಷ್ಣ ಬೈರೇಗೌಡರು ಈಗ ಫುಟ್ಪಾತ್ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಗಳ ಮುಂದೆ ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರ ಬೃಹದಾಕಾರವಾಗಿ ಏನು ಬೆಳೆದೋಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ನೀವು ಮನೆಗಳು ಬಹಳ ಹಿಂದೆ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರಿಗೆ ಅಲ್ಲಿ ಸ್ಥಳೀಯವಾಗಿ ಯಾರು ಇಂಜಿನಿಯರ್ಗಳಿದ್ರು ಅವರು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆಲ್ಲ ಸಹಕಾರವನ್ನು ಕೊಟ್ಟು, ಅಕ್ರಮಗಳಿಗೆ ಸಹಕಾರವನ್ನು ಕೊಟ್ಟು ಅವರೆಲ್ಲ ಬಿಲ್ಡಿಂಗ್ಗಳು ಮಾಡಿಬಿಟ್ಟಿದ್ದಾರೆ. ಅವ್ರು ಬಿಲ್ಡಿಂಗ್ಗಳು ಮಾಡಿ ಅವನು ಮಾರ್ಬಿಟ್ಟು ಹೊರಟೋಗಿದ್ದಾನೆ, ಯಾರೋ ತಗೊಂಡಿದ್ದಾರೆ. ಇವತ್ತು ನೀವು ಬೆಂಗಳೂರು ನಗರದಲ್ಲಿ ಎಲ್ಲಿ ಮಾಡ್ಬೋದು? ನೀವು 2 ಕಡೆ ಪಾರ್ಕಿಂಗ್ ಮಾಡಿದ್ರೆ ಎಲ್ಲಿ ಟ್ರಾಫಿಕ್ನ ಸಮಸ್ಯೆ ಹೆಚ್ಚಿದೆ, ನೀವು ಅಲ್ಲಿ ಇಂಥ ಕಾನೂನನ್ನ ತಗೊಂಡ್ಬಂದ್ರೆ ಅರ್ಥ ಇದೆ. ನೀವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮನೆಗಳ ಹತ್ರನೂ ಸಹ ಪಾರ್ಕಿಂಗ್ ಮಾಡಬಾರ್ದು ಅಂತಂದ್ರೆ ಅದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಇಲ್ಲ ನೀವು ಒಂದು ಕಮ್ಯುನಿಟಿ ಪಾರ್ಕಿಂಗ್ ಮಾಡಬೇಕು. ಉದಾಹರಣೆಗೆ ನಾನು ಈಗ ಹೇಳ್ತೀನಿ, ವಿಧಾನಸೌಧದಲ್ಲಿ ಇವತ್ತು ನೀವು ಇಡೀ ರಾಜ್ಯದಿಂದ ಜನ ಬರ್ತಾರಪ್ಪ, ಅಲ್ಲಿ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು.
ಶಾಸಕರ ಗಾಡಿ ಶಾಸಕರ ಹೆಸರಲ್ಲಿ ಯಾರೋ ಇನ್ನೊಂದು 2-3 ಪಾಸ್ ತಗೊಂಡ್ಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪಾರ್ಕಿಂಗ್ನ ಸಮಸ್ಯೆ ಇದೆ ಅಂತೇಳಿ ಸಾಕಷ್ಟು ಜನರ ಮೇಲೆ ಕೇಸನ್ನ ದಾಖಲು ಮಾಡಿದ್ರಿ. ಸಾಕಷ್ಟು ಜನರ ಮೇಲೆ ನೀವು ಕೇಸ್ ಹಾಕಿದ್ರಿ. ಅದು ಎಲ್ಲಿ? ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಮಸ್ಯೆ. ಅದೇ ರೀತಿ ನೀವು ರಾಜ್ಯದಲ್ಲಿ ನೀವು MS ಬಿಲ್ಡಿಂಗ್ ಹೋಗಿ, ಅದೇ ರೀತಿ ಸರ್ಕಾರಿ ಕಚೇರಿಗಳು ನೀವು ಎಲ್ಲಾದ್ರೂ ವಿಶ್ವೇಶ್ವರಯ್ಯ ಗೊಬ್ಬರ ಅಲ್ಲಿ ಹೋಗಿ, ಅಥವಾ BBMP ನಮ್ಮ ಕೇಂದ್ರ ಕಚೇರಿಗೆ ಹೋಗಿ, ಅಥವಾ ನೀವೇನು ಇವಾಗ 5 ಭಾಗ ಮಾಡ್ಕೊಂಡಿದ್ದೀರಲ್ಲ, 5 ಭಾಗದಲ್ಲಿ ನೀವೇನು 5 ಕಚೇರಿ ತೆಗೆದಿದ್ದೀರಲ್ವಾ, ಅಲ್ಲಿ ನೀವು ಹೋಗಿ ಎಲ್ಲಿ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಅವರ ಅಹವಾಲುಗಳನ್ನ ಹೇಳಲಿಕ್ಕೆ ಏನ್ ಬರ್ತಾರೆ, ಅಲ್ಲಿ ಎಲ್ಲಿಯೂ ಸಹ ಪಾರ್ಕಿಂಗ್ನ ವ್ಯವಸ್ಥೆ ಇಲ್ಲ. ನೀವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ, ನೀವು ಎಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಎಲ್ಲಿ ನಮ್ಮ ಸರ್ಕಾರಿ ಕಚೇರಿಗಳಿದ್ದಾವೆ, ಸರ್ಕಾರಿ ಕಚೇರಿಗಳ ಹತ್ರ ನೀವು ಸರಿಯಾದ ರೀತಿಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಬೇಕು. ಮೆಟ್ರೋ ನೀವು ಮಾಡಿದ್ದೀರಿ, ಮೆಟ್ರೋಗೆ ಇವತ್ತು ಹಲವಾರು ಜನ ನಾಗರಿಕರು ಇವತ್ತು ಸಂಚಾರ ಮಾಡ್ತಾರೆ. ಮೆಟ್ರೋ ಸ್ಟೇಷನ್ ಹತ್ರ ಹೋದ್ರೆ ನೀವು ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನೀವು ಮೆಟ್ರೋ ಬರ್ತದೆ ಅಂತ ಗೊತ್ತು, ಮೆಟ್ರೋ ಸ್ಟೇಷನ್ ಬರ್ತದೆ ಅಂತ ಗೊತ್ತು. ಈಗ ಉದಾಹರಣೆಗೆ ಈಗ ರಾಮನಗರ ಆ ಭಾಗದಿಂದ ಬಂದ್ರೆ ನೀವು ಕೊನೆಯದಾಗಿ ರಾಜರಾಜೇಶ್ವರಿ ನಗರ ಅಲ್ಲಿ ನೀವು ಒಂದು ಮೆಟ್ರೋ ಸ್ಟೇಷನ್ ಕೊಟ್ಟಿದ್ದೀರಿ. ನೀವು ಕನಿಷ್ಠ ಪಕ್ಷ ಅಲ್ಲೊಂದು 2-3 ಎಕರೆ ಆದ್ರೂ ನೀವು ಅಕ್ವಿಷನ್ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಈ ಭಾಗದಲ್ಲಿ KRPROM ಇಂದ ನಾವು ಬಂದ್ರೆ ಬೈಯಪ್ಪನಹಳ್ಳಿ ಬಂದ್ರೆ ಆ ಬೈಯಪ್ಪನಹಳ್ಳಿಯಲ್ಲಿ ತಾವು ಇದು ಮಾಡ್ತಾ ಇಲ್ಲ. ಅಲ್ಲಿ ಸಹ ನಾನು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ನಾನು ಡೈಲಿ ಅದೇ ರಸ್ತೆಯಲ್ಲೇ ಬರ್ತೀನಿ, ಅಲ್ಲಿ ಓಡಾಡ್ತೀನಿ. ಅಲ್ಲಿ ಮೆಟ್ರೋಗೆ ಬರ್ತಕ್ಕಂಥ ಜನ ಆ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಅಲ್ಲಿ ಪೊಲೀಸ್ನವ್ರಿಗೂ ಮತ್ತೆ ಸಾರ್ವಜನಿಕರಿಗೂ ದಿನ ತಿಕ್ಕಾಟ. ಪ್ರತಿದಿನ ಇವರು ತಿಕ್ಕಾಟ ಮಾಡಿಕೊಂಡು ಗಲಾಟೆಗಳಾಗ್ತದೆ. ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಇವ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿ ಸಮಸ್ಯೆಗಳು ಸರ್ಕಾರನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಗಳು. ಈ ರೀತಿ ಸಮಸ್ಯೆಗಳನ್ನ ತಪ್ಪಿಸಬೇಕಾದ್ರೆ ಉದಾಹರಣೆಗೆ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಕೃಷ್ಣ ಬೈರೇಗೌಡರು ಕಾನೂನನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ತಾವು ಮಾಧ್ಯಮದಲ್ಲಿ ಹೇಳಿ ತಾವು ಒಳ್ಳೆ ಒಂದು ಅಭಿಪ್ರಾಯ ನಮ್ಮ ಮೇಲೆ ಬರಬೇಕು ಅಂತ ಹೇಳಿ ತಾವು ಭಾವಿಸಿದ್ದೀವಿ. ತಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬರಬೇಕು ಅಂತಂದ್ರೆ ಮೊದಲನೇದಾಗಿ ನಾನು ಎಲ್ಲ ಸಮಸ್ಯೆಗಳನ್ನು ಹೇಳಕ್ ಹೋಗೋದಿಲ್ಲ. ಇವತ್ತು ನಾನು ಹೇಳ್ತೀನಿ, ಯಾವುದಾದ್ರೂ ನೀವು ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಲ್ಲ. ಲೋಕಲ್ ಗವರ್ನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೋಕಲ್ ಗವರ್ನೆನ್ಸೇ ಇದೆ. ನೀವು ಇದುವರೆಗೂ ಸಹ 6 ವರ್ಷ ಆಗಿದೆ ಚುನಾವಣೆ ಮಾಡಲಿಲ್ಲ. ನೀವು ಯಾವುದೇ ಒಂದು ಟೋಯಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ, ಈ ರೀತಿಯ ಆಡಳಿತಾತ್ಮಕ ಇಂಥ ಒಂದು ತೀರ್ಮಾನಗಳನ್ನ ನೀವು ಕೈಗೊಳ್ಳಬೇಕಾದ್ರೆ ತಾವು ಏನು ಮಾಡಬೇಕು? ಮೊದಲನೇದಾಗಿ ಸ್ಥಳೀಯ ಸಂಸ್ಥೆ ಇರಬೇಕು. ನೀವು ಅದರಲ್ಲೇನೆ ಸ್ಥಳೀಯ ಸಂಸ್ಥೆ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬೆಂಚ್ ಹೇಳಿದ್ದಾರೆ. ಅದರಲ್ಲಿ ನೋಡಿ, ನಾನು ತಮಗೆ ಕೊಡ್ತೀನಿ. ಇದರಲ್ಲಿ ಹೇಳಿದ್ದಾರೆ, ಎಲ್ಲಿ ನಮ್ಮ ವೈಭವ್ ಪಾಂಡೆ ಪ್ರಕರಣದಲ್ಲಿ ಕಡ್ಡಾಯವಾಗಿ UP ವರ್ಸಸ್ ವೈಭವ್ ಪಾಂಡೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ, ಮತ್ತು ಶಾಸನಬದ್ಧ ಕ್ರಮಗಳನ್ನು ಅನುಸರಿಸದೆ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯ ಹಾಗೂ ರಚನಾತ್ಮಕ ಅನುಸರಣೆ ನಿಯಮಗಳನ್ನು ಮೀರುವುದು ಅಥವಾ ಬದಲಾಯಿಸುವುದು ಅಸಮರ್ಪಕ ಎಂದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದು ಇಲ್ಲಿ ಹೇಳ್ತಾನೆ, ಅಧಿಕಾರವಿದ್ದರೂ ವೈಭವ್ ಪಾಂಡೆ ವರ್ಸಸ್ ಉತ್ತರ ಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ ಸ್ಥಳೀಯ ಸ್ವಾಯತ್ತತೆ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಮತ್ತು ಕಡ್ಡಾಯ ಸಮಾಲೋಚನೆಯ ತತ್ವಗಳ ಆಧಾರದ ಮೇಲೆ ನೋಡಿದಾಗ ಸ್ಥಳೀಯ ಪಾಲಿಕೆಗಳು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಪಾರ್ಕಿಂಗ್ ನಿಯಮಗಳನ್ನು ಹೇರುವುದು ಕಾನೂನಿನ ನೈತಿಕತೆ ಮತ್ತು ಸಂವಿಧಾನಿಕ ಸ್ಫೂರ್ತಿಯ ಗಂಭೀರ ಉಲ್ಲಂಘನೆಯಾಗುತ್ತದೆ. ಸುಪ್ರೀಂ ಕೋರ್ಟ್ ಬಹಳ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು, ನೀವು ಸ್ಥಳೀಯ ಸಂಸ್ಥೆ, ನೀವು ಲೋಕಲ್ ಬಾಡಿ ಇಲ್ಲದೆ ನೀವೇನಾದ್ರೂ ಆ ಲೋಕಲ್ ಬಾಡಿಯಲ್ಲಿ ಏನಾದರೂ ನೀವು ತೀರ್ಮಾನ ಮಾಡಿದ್ರೆ ಅದನ್ನ ನೀವು ಸರಿಪಡಿಸ್ಬೋದೇ ಹೊರತಾಗಿ ನೇರವಾಗಿ ನೀವೇ ಇಂಟರ್ಫಿರೆನ್ಸ್ ಆಗಂಗಿಲ್ಲ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದ್ದಾರೆ. ಯಾವ ರೀತಿಯ ವ್ಯವಸ್ಥೆ ಇದೆ ನೋಡಿದ್ದೀರ ತಾವು? ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ಎಲ್ಲವನ್ನು ಬಿಟ್ಟು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಏನು ಶಾಸಕರು ಇವತ್ತು
ಹೋದ್ರೆ ನಮಗೆ ಒಂದು ಅವಕಾಶ ಕೊಡ್ತಾರೆ ಪಾಸ್ ಇದ್ರೆ, ಮಾಜಿ ಶಾಸಕರು ಹೋಗ್ಬೋದು. ಸಾರ್ವಜನಿಕರು ಆ ಸುತ್ತಮುತ್ತ ಎಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರು ಅಲ್ಲಿ ಏನಾದ್ರು ಒಂದು ಅಲ್ಲಿ ಯಾರೋ ಪೊಲೀಸ್ ಆಯುಕ್ತರನ್ನೋ ಅಥವಾ ಕಮಿಷನರ್ನೋ ಅಡಿಷನಲ್ ಕಮಿಷನರ್ನೋ ಯಾರಾದ್ರೂ ನೋಡ್ಲಿಕ್ಕೆ ಹೋದ್ರೆ ಎಲ್ಲಿಯೂ ಸಹ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಸಹ ಜನ ಬಹಳ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಸರ್, ಜೆಸಿ ರಸ್ತೆ ಇಲ್ಲಿ ಪಾಲಿಕೆ ವತಿಯಿಂದ ಒಂದು ಬಹುಮಾಡಿ ಕಟ್ಟಡ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ನೋಡಿ, ಅಲ್ಲಿ ಇವತ್ತು ಹೋಂಡೈ ಶೋರೂಮ್ ಅವ್ರಿಗೆ ಕೊಟ್ಟಿದ್ದಾರೆ. ಹೋಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಪಾಲಿಕೆ ಬಿಲ್ಡಿಂಗು ಸಾರ್ವಜನಿಕ ದೃಷ್ಟಿಯಿಂದ ಅಲ್ಲೇನು ತಾವು ಪಾರ್ಕಿಂಗ್ಗೆ ಅಂತೇಳಿ ಸಾರ್ವಜನಿಕರು ಪಾರ್ಕಿಂಗ್ಗೆ ಅಂತೇಳಿ ಏನು ಕೊಟ್ಟಿದ್ದಾರೆ ಅದನ್ನ ಹೋಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಏನಾದ್ರು ಇದ್ರೆ ಈ ರೀತಿ ನಡ್ಕೊಳ್ತಾರ. ಮೊದಲನೇದಾಗಿ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡ್ಕೊಬೇಕಲ್ವಾ? ಈ ರೀತಿ ಸಾರ್ವಜನಿಕ ದಿನನಿತ್ಯ ತೊಂದರೆ ಕೊಟ್ಕೊಂಡು ನೋಡಿ, ಅಲ್ಲಿ ಅವನೇನ್ ಮಾಡಿದ್ದಾನೆ, ಪಾರ್ಕಿಂಗ್ ವ್ಯವಸ್ಥೆ ಇರತಕ್ಕಂಥದ್ದನ್ನ ಫಸ್ಟ್ ಫ್ಲೋರ್ ವಿಂಟೇಜ್ ಕಾರ್ಗಳಿಗೆ ಅವ್ನು ಶೋರೂಮ್ ಮಾಡ್ಕೊಂಡಿದ್ದಾನೆ. ನೋಡಿ, ವಿಂಟೇಜ್ ಕಾರುಗಳಿಗೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರ ನಡ್ಕೊಂತ ಇರ್ತಕ್ಕಂಥ ನೀತಿ. ಏನ್ ಹೇಳ್ತೀರಿ ಇವರ ಧೋರಣೆಗೆ? ಹಾಗಾಗಿ ನಿಜವಾಗ್ಲೂ ಸಹ ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಆ ಒಂದು ಏನು ಟ್ಯಾಕ್ಸ್ ಅವ್ರು ಏನು ಕಷ್ಟಪಟ್ಟು ಅವರು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಸ್ವೇಚ್ಛಾಚಾರವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕರ ಹಿತದೃಷ್ಟಿಗೆ ಇದು ಯಾವುದೇ ಒಂದು ಈ ತೆರಿಗೆ ಹಣ ಇವತ್ತು ಬಳಕೆ ಆಗ್ತಾ ಇಲ್ಲ. ಇದು ದುರ್ದೈವದ ಸಂಗತಿ. ಇವತ್ತು 5 ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಸ್ಕೀಮ್ಗಳ ಲೆಕ್ಕದಲ್ಲಿ ಜನರ ತೆರಿಗೆ ಹಣವನ್ನ ಇವತ್ತು ಸ್ವೇಚ್ಛಾಚಾರವಾಗಿ ಏನು ಖರ್ಚು ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಇವರು ಇದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೊಳ್ದೆ ಹೋದ್ರೆ ರಾಜ್ಯದ ಜನ, ವಿಶೇಷವಾಗಿ ಯುವಕರು ಇದ್ರ ಬಗ್ಗೆ ಬೀದಿಗಿಳಿಯುವಂತ ದಿನ ಬಹಳ ದೂರ ಇಲ್ಲ. ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನ ವಿಶೇಷವಾಗಿ ಯುವಕರು ಈಗಾಗಲೇ ಯುವಕರ ಶಕ್ತಿ ಏನು ಅಂತೇಳಿ ಜಂತರ್ ಮಂತರ್ನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಸಹ ಅದೇ ವಾತಾವರಣ ಇದೆ. KPSC ಇರ್ಬೋದು, ಇವತ್ತು ಸುಮಾರು 2 ಲಕ್ಷ ಹುದ್ದೆಗಳು KPSC ಇವತ್ತು ಖಾಲಿ ಇದ್ದಾವೆ. ಇವತ್ತವರೆಗೂ ಸಹ ಅದಕ್ಕೆ ಅನುಮೋದನೆ ಕೊಡಲೇ ಇಲ್ಲ. ಅದಕ್ಕೆ ಸರ್ಕಾರನ ಕೇಳಿದ್ರೆ ಹೇಳ್ತಾರೆ. ಈಗಾಗಲೇ ದಾವಣಗೆರೆಯಲ್ಲಿ ಸುಮಾರು ಲಕ್ಷಾಂತರ ಯುವಕರು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡಿದ್ರು. ಅದೇ ರೀತಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಇವತ್ತು ಯುವಕರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರು ವಿದ್ಯಾವಂತ ಇದ್ದಾರೆ. ಒಂದೊಂದು ಮನೆಗೆ ಹೋದ್ರೆ 2-3 ಜನ ಗ್ರಾಜುಯೇಟ್ಸ್ ಇದ್ದಾರೆ. ಆದ್ರೆ ಇವತ್ತು ಅವ್ರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ. ಈ ಸರ್ಕಾರ ಬಂದ ನಂತರ ಬರೀ ಬೆಂಗಳೂರು ನಗರ ಇರತಕ್ಕಂಥದ್ದನ್ನ BBMP ಇದನ್ನ GBA ಮಾಡಿದ್ರು. ಅಲ್ಲಿ ರಾಮನಗರ ಜಿಲ್ಲೆನ ಬೆಂಗಳೂರು, ದಕ್ಷಿಣ ಬೆಂಗಳೂರು ಅಂತ ಹೇಳಿ ಮಾಡಿ ಬರೀ ಇದ್ದಂತ ಹೆಸರುಗಳಿಗೆ ಬರೀ ನೇಮ್ ಚೇಂಜ್ ಮಾಡೋದೊಂದು ಬಿಟ್ರೆ ಯಾವುದೇ ಇವತ್ತವರೆಗೂ ಸಹ ಕಣ್ಣು ಕಾಣ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಈ ಸರ್ಕಾರ ನೈತಿಕತೆ ಕಳ್ಕೊಂಡಿರ್ತಕ್ಕಂಥ, ಜನರ ವಿಶ್ವಾಸ ಕಳ್ಕೊಂಡಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಕೂಡಲೇ ಏನ್ JC ರೋಡಲ್ಲಿ ಅಲ್ಲೇನು ನಮ್ಮ ಇವತ್ತು ಪಾರ್ಕಿಂಗ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದನ್ನ ಕೂಡಲೇ ನೀವು ಹೋಂಡಾ ಶೋರೂಮ್ ಅನ್ನ ಖಾಲಿ ಮಾಡಿಸಿ ಅಲ್ಲಿ ಪಾರ್ಕಿಂಗ್ಗೆ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ಇದನ್ನ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡಲೇ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ಸ್ನೇಹಿತರಿಗೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿನ ಸರ್ಕಾರ ವಿಧಾನಮಂಡಲದ ಅಧಿವೇಶನವನ್ನು ಕರೆದಿರತಕ್ಕಂಥದ್ದು. ನಾವುಗಳು ಕೂಡ 10-15 ದಿವಸ ಹಿಂದೆನೇ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ
ಸ್ಟಾರ್ಟ್ ಆಗಬೇಕು, ಅಂಥ ಸ್ಟಾರ್ ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನ ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ ಅದೇನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ಅದು ದುರ್ಬಳಕೆ ಆಗಿದೆ ಅಂತ ಹೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾದಂಥ ಬಿಜೆಪಿ ಅವರು ಇಬ್ಬರು ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ಎಸ್.ಟಿ ಹಣವನ್ನ ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣು ಮಕ್ಕಳ ಕಣ್ಣೀರನ್ನ ಇವತ್ತು ಬರ್ಸುವಂತ ಒಂದು ಕೆಟ್ಟ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವೇನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆಯುತ್ತಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಆಗಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗ್ಲೇ ನಮ್ಮ ರಮೇಶ್ ಗೌಡ್ರು ಹೇಳಿದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನ ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ, ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನ ಹೂಡಿ ಇವತ್ತು ಈ ರಾಜ್ಯ ಸರ್ಕಾರ ಡ್ರ್ಯಾಗ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಯಾಕೆಂದ್ರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ ನಾಮಕರಣ ಆಗಿದೆ, ಬರೀ ನೇಮಿಂಗ್ ಚೇಂಜ್ ಆಗಿದೆ ಬಿಟ್ರೆ ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಒಬ್ಬ ಶಾಸಕರಿಗೂ ಕೂಡ ಅವರು ಕೆಲಸ ಮಾಡಿಸುವಂತ ಶಕ್ತಿ ಕೂಡ ಇಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಯಾರು ಮಾತನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ನೋವನ್ನ ತೊಡಗಿಸ್ಕೊಳ್ತಾ ಇರತಕ್ಕಂತ ಒಂದು ಘಟನೆಗಳನ್ನ ನಾವು ಗಮನಿಸ್ತಾ ಇದೀವಿ. ಇವತ್ತು ಬೆಂಗಳೂರು ನಗರದಲ್ಲಿ 1,40,00,000 ಜನಸಂಖ್ಯೆ ಇರತಕ್ಕಂತ ಈ ಒಂದು ನಗರದಲ್ಲಿ 1.5 ಕೋಟಿ ವೆಹಿಕಲ್ಗಳು ಓಡಾಡ್ತಾ ಇರತಕ್ಕಂಥದ್ದು, 1,50,00,000 ವಾಹನಗಳಿದೆ. ಆಗ್ಲೇ ಸರ್ಕಾರ ಇವತ್ತು ಫುಟ್ಪಾತ್ ವಿಚಾರದಲ್ಲಿ ಆಗ್ಲೇ ಎಲ್ಲರನ್ನ ಕೂಡ ತೆರವುಗೊಳಿಸ್ತೀವಿ ಅಂತ ಹೇಳಿ ಏನೋ ಒಂದು ನೆಪ ಹೂಡಿ ಅದನ್ನ ಮಾಡೋದಕ್ಕಿಂತ ಹೊರಟಿದ್ದಾರೆ, ಒಪ್ಕೋತೀನಿ. ಮತ್ತೆ ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ಒಪ್ಕೋತೀನಿ. ಅದರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಅದಕ್ಕೆ ವಿಶೇಷವಾಗಿ ಅವ್ರಿಗೂ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿ, ಕೆಲವರಿಗೆ ID ಕಾರ್ಡ್ಗಳು ಕೊಟ್ಟಿದ್ದಾರೆ, ಕೆಲವರಿಗೂ ಕೊಟ್ಟಿಲ್ಲ. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರು ನಿಭಾಯಿಸ್ತಾ ಇಲ್ಲ. ಇವತ್ತು 30ನೇ ತಾರೀಕು ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಬಹುಶಃ KBJ ಅಂತ ಅವ್ರನ್ನ ಕರಿತೀವಿ, ಕೃಷ್ಣ ಬೈರೇಗೌಡರನ್ನ. ಆ ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರು ಇವತ್ತು ಬಹಳ ಸೂಕ್ಷ್ಮವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಛಲ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಆದರೆ ಅಧಿಕಾರಿಗಳು ಅದಕ್ಕೆ ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ